ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಈ ಬಾರಿಯ ಬೇಸಿಗೆಯ ಜೊತೆಗೆ ಕುಡಿಯುವ ನೀರಿಗೆ ಎದುರಿಸಿದಂತಹ ತತ್ವಾರವನ್ನ ತೊಂದರೆಯನ್ನ ಯಾರೂ ಕೂಡ ಮರೆತಿಲ್ಲ. ಇಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸಬಾರದು ಅಂತ ಜಲಮಂಡಳಿಯವರೀಗ ಮಹತ್ತರ ಕಾರ್ಯವೊಂದಕ್ಕೆ ಮುಂದಾಗಿದ್ದಾರೆ. ಆ ಮುಖಾಂತರ ಬೆಂಗಳೂರಿನ ಅಂತರ್ಜಲ ವೃದ್ಧಿಗೆ ಪಣವನ್ನು ತೊಟ್ಟಿದ್ದಾರೆ. ಹೆಂಗೆ ಸಾಧ್ಯ ಆಗುತ್ತೆ, ಏನು ಪ್ಲಾನ್, ಏನು ಯೋಜನೆ ಇದು ಅಂತ ನೋಡೋಣ ಬನ್ನಿ. ಬೇಸಿಗೆಯ ನೀರಿನ ಸಮಸ್ಯೆಯ ಬಳಿಕ ಎಚ್ಚೆತ್ತ ಜಲಮಂಡಳಿ ದೇವಾಲಯ, ಶಾಲೆ, ಆಸ್ಪತ್ರೆಗಳಲ್ಲಿ ಇಂಗುಗುಂಡಿ ನಿರ್ಮಾಣಕ್ಕೆ ಪ್ಲಾನ್. ಈ ಬಾರಿಯ ಬೇಸಿಗೆ ಬೆಂಗಳೂರಿಗರನ್ನ ಅಕ್ಷರಶಃ ಕಂಗಾಲಾಗಿಸಿತ್ತು. ಅತ್ತ ಬಿಸಿಲ ಬೇಗೆ ಹೈರಾಣಾಗಿಸಿದ್ರೆ ಇತ್ತ ನೀರು ಸಿಗದೆ ಅನೇಕರು ಕಷ್ಟವನ್ನು ಅನುಭವಿಸಿದ್ರು. ಈ ನಡುವೆ ಜಲಮಂಡಳಿ ಕೂಡ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಅನೇಕ ಸರ್ಕಸ್ ಮಾಡಿತು. ಹಲವೆಡೆ ಅಂತರ್ಜಲ ಕುಸಿತ ಕಂಡಿದ್ದ ಕಾರಣ ನೀರು ಪೂರೈಕೆಗೆ ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ಸದ್ಯ ಈ ಎಲ್ಲ ಸವಾಲು ಸಮಸ್ಯೆಗಳಿಂದ ಎಚ್ಚೆತ್ತಿರುವಂತಹ ಜಲಮಂಡಳಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಕಡಿವಾಣ ಹಾಕಲಿಕ್ಕೆ ಸಖತ್ ಪ್ಲಾನ್ ರೂಪಿಸಿದೆ. ನಗರದ ಸರ್ಕಾರಿ ಜಾಗಗಳಲ್ಲಿ ಇಂಗುಗುಂಡಿ ನಿರ್ಮಾಣದ ಮೂಲಕ ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಮುಂದಾಗಿದೆ. ನಗರದ ದೇವಾಲಯಗಳು, ಶಾಲೆಗಳು, ಆಸ್ಪತ್ರೆಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಳೆ ನೀರು ಕೊಯ್ಲು ಅರಿವಿಗೆ ಮುಂದಾಗಿದೆ. ಈಗಾಗಲೇ ನಗರದ ಹಲವು ಕಡೆ 1,000 ಇಂಗುಗುಂಡಿ ನಿರ್ಮಾಣ ಮಾಡಿರುವ ಜಲಮಂಡಳಿ ಮುಂದಿನ 1 ತಿಂಗಳಲ್ಲಿ ಇನ್ನೂ 1,000 ಇಂಗುಗುಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಮಾಡಿದೆ. ಸದ್ಯ ಈಗಾಗಲೇ ಉತ್ತಮ ಮುಂಗಾರಿನ ಮುನ್ಸೂಚನೆ ಸಿಕ್ಕಿದ್ದು, ಇದೇ ಜೂನ್ ಮಧ್ಯವಾರದೊಳಗೆ ಇಂಗುಗುಂಡಿಗಳ ನಿರ್ಮಾಣ ಆದರೆ ಮುಂಗಾರು ಮಳೆಯ ನೀರಿನ ಶೇಖರಣೆಯ ಜೊತೆಗೆ ಭೂಮಿಗೂ ಕೂಡ ನೀರನ್ನು ಇಂಗ್ಲಿಕ್ಕೆ ಸಹಾಯಕಾರಿಯಾಗಲಿದೆ. ಇದೇ ಕಾರಣಕ್ಕೆ ಸದ್ಯ ಮುಂದಿನ 1 ತಿಂಗಳ ಒಳಗಾಗಿ 1,000 ಇಂಗುಗುಂಡಿಗಳ ನಿರ್ಮಾಣಕ್ಕೆ ಜಲಮಂಡಳಿ ತಯಾರಿ ನಡೆಸಿದೆ. ನಮಗೆ ಈಗ ಮೇಜರ್ ಪ್ರಾಬ್ಲಮ್ ಇರೋದು ಅಂತರ್ಜಲ ಮಟ್ಟ ಕಡಿಮೆ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ನೀರಿನ ಅಭಾವ ಉದ್ಭಾವನೆ ಆಯಿತು. ಹಾಗಾಗಿ ಈಗ ಮಳೆ ಬಂದರೂ ಕೂಡ ಮಳೆ ನೀರನ್ನು ಸರಿಯಾಗಿ ನಾವು ಸಂರಕ್ಷಣೆ ಮಾಡದೇ ಇದ್ದರೆ, ಮಳೆ ನೀರು ಸರಿಯಾಗಿ ಕೊಯ್ಲದೇ ಇದ್ದರೆ ಖಂಡಿತಾಗ ಮಳೆ ನಿಂತ ಮೇಲೆ ತಿರ್ಗಾ ಪ್ರಾಬ್ಲಮ್ ಶುರುವಾಗೋ ಚಾನ್ಸಸ್ ಇದೆ. BWSSB ವತಿಯಿಂದ ಯಾವತ್ತು ನಾವು ಬೇರೆಯವರಿಗೆ ಹೇಳೋಕ್ಕೆ ಮುಂಚೆ ನಾವು ಮಾಡಿ ತೋರಿಸ್ತೀವಿ. ಅದೇ ಥರ ನಾವು ಈಗ 1000 ಇಂಗುಗುಂಡಿಗಳನ್ನು ನಮ್ಮ BWSSB ವತಿಯಿಂದ ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಇನ್ನು ಈ ಸಂಬಂಧ ಈಗಾಗಲೇ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವ ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷ ಮುಂದಿನ ವಾರದಲ್ಲಿ ಕ್ರಿಯಾ ಯೋಜನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ನಗರದಲ್ಲಿ 1,000 ಇಂಗುಗುಂಡಿ ನಿರ್ಮಿಸಿರುವ ಜಲಮಂಡಳಿ ಮುಂದಿನ ದಿನಗಳಲ್ಲಿ ಇನ್ನೂ 1,000 ಇಂಗುಗುಂಡಿಯನ್ನು ನಿರ್ಮಿಸಲು ಯೋಜನೆಯ ಜೊತೆಗೆ ಇಂಗುಗುಂಡಿಗಳ ಪಕ್ಕದಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವ ನಾಮಫಲಕದ ಅಳವಡಿಕೆಗೆ ಪ್ಲಾನ್ ಮಾಡಿದೆ. ಈ ಮೂಲಕ ಜನರಿಗೂ ಕೂಡ ಅರಿವು ಮೂಡಿಸಲಿದೆ. ಈಗ ನಾವು 1000 ಇಂಗುಗುಂಡಿಗಳನ್ನು 30 ದಿವಸಗಳಲ್ಲಿ ಮಾಡಿದ್ದೇವೆ. ಮತ್ತು ಇನ್ನೂ 1000 ಇಂಗುಗುಂಡಿಗಳು ಇನ್ನೊಂದು 30 ದಿವಸ ಒಳಗಡೆ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಜನರಲಿ ಏನು ಮಾಡ್ತಾ ಇದ್ದೀನಿ, ಈಗ ಮಳೆಗಾಲ ಇರುವುದು ಕೇವಲ 3-4 ತಿಂಗಳು ಇರ್ತದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಮಳೆಗಾಲ ಇರೋದು. ಈ ಸಮಯದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ನೀರನ್ನು ಒಳಗೆ ಇಂಗಿಸ್ತೀವಿ, ಅಂತರ್ಜಲದಲ್ಲಿ ಇಂಗಿಸ್ತೀವಿ, ಅಷ್ಟು ಮಟ್ಟಕ್ಕೆ ನಮಗೆ ಮುಂದಿನ ಬರಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಾವು ನಮ್ಮನ್ನು ಕಾಪಾಡಿಕೊಳ್ಬೋದು. ಈಗಲಾದರೂ ಮಳೆ ನೀರಿನ ಶೇಖರಣೆ ಮತ್ತು ಕೊಯ್ಲಿನ ಬಗ್ಗೆ ಜಲಮಂಡಳಿ ಮತ್ತಷ್ಟು ಸೀರಿಯಸ್ ಆಗಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಆದರೆ ಇದು ಎಷ್ಟರ ಮಟ್ಟಿಗೆ ಜನರಲ್ಲಿ ಅರಿವು ಮೂಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.